ಓಕೆ ವೆಲ್ಕಮ್ ಟು ದಿಸ್ ವಿಡಿಯೋ. ನಾನು ಮುಂಚೆನೇ ಹೇಳ್ದಂಗೆ ನೀವು ವೇಸ್ಟ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಇದ್ದೀರಾ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಪೆನ್ ಆ್ಯಂಡ್ ಪೇಪರ್ಸ್ನ ರೆಡಿ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋದಿಂದ ನೀವು ನಾಲೆಜ್ನ ಅಕ್ವೈರ್ ಮಾಡ್ಕೊತೀರಾ. ಸೊ ಈಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಸೊ ಮಶ್ರೂಮ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಮಶ್ರೂಮ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ SMS ಅಂದರೆ ಏನು, ಕ್ರಾಪ್ ಪ್ರೊಡಕ್ಷನ್ ಏನು ಯೂಸಿಂಗ್ SMS, ಹಾಗೂ ರೀಯೂಸ್ ಆಫ್ SMS, ಫುಡ್ ಫಾರ್ ಅನಿಮಲ್ಸ್ ಆ್ಯಂಡ್ ಫಿಶ್ ಯೂಸಿಂಗ್ SMS, ಅದರ್ ಯೂಸ್ ಆಫ್ SMS, ಕನ್ಕ್ಲೂಷನ್ ಆಫ್ SMS ಕಲಿತೀರಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ SMS ಅಂದರೆ ಏನು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರ್ಯಾರು ಪೆನ್ ಆ್ಯಂಡ್ ಪೇಪರ್ಸ್ನ ರೆಡಿ ಇಟ್ಕೊಂಡಿಲ್ಲ, ದಯವಿಟ್ಟು ಪೆನ್ ಆ್ಯಂಡ್ ಪೇಪರ್ಸ್ನ ರೆಡಿ ಇಟ್ಕೊಳ್ಳಿ. ಹೋಗಿ ರೆಡಿ ಇಟ್ಕೊಳ್ಳಿ. ಓಕೆ, ನಂಬ್ತೀನಿ ನೀವೆಲ್ಲರೂ ಪೆನ್ ಆ್ಯಂಡ್ ಪೇಪರ್ಸ್ನ ರೆಡಿ ಇಟ್ಕೊಂಡೆ ಈ ಒಂದು ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಅಂತ. ಸೊ ಒಂದು ಸಿಂಗಲ್ ಐಡಿಯಾನು ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಲಾಟ್ ಆಫ್ ಚೇಂಜ್ ಮಾಡುತ್ತೆ. ಪೆನ್ ಆ್ಯಂಡ್ ಪೇಪರ್ಸ್ನ ರೆಡಿ ಇಟ್ಕೊಳ್ಳಿ, ನೋಟ್ಸ್ ತೊಗೊಳ್ತಾ ಇರಿ. ಲೈಕ್ ಫಾರ್ ಎಕ್ಸಾಂಪಲ್ ಮಶ್ರೂಮ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ SMS ಅಂದರೆ ಏನಂತ ನೋಡೋಣ. ಸೊ SMS ಅಂದರೆ ನೋಡಿ, SMS ಫುಲ್ ಫಾರ್ಮ್ ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್ ಅಂತ. ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್. ನಾನು ಏನು ನಿಮಗೆ ಸಬ್ಸ್ಟ್ರೇಟ್ ಅಂತ ತೋರಿಸಿದೆ. ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್, ನಾವು ಏನು ಬೆಳ್ಸೋಕ್ಕೆ ಯೂಸ್ ಮಾಡಿದ್ದೀವಿ ಆ ಒಂದು ಮೀಡಿಯಮ್ಮು, ಅದು ಬೆಳೆಸಿದ ನಂತರ ಕ್ರಾಪ್ ತೊಗೊಂಡಿದ್ದ ನಂತರ ನಮ್ಗೆ ಏನು ಸಿಗುತ್ತೆ ವೇಸ್ಟ್ ಮೆಟೀರಿಯಲ್ಲು, ಅದಕ್ಕೆ ನಾವು ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ. ಸೊ SMS ಅಂತ ನಮ್ಗೆ ಏನಂತ ಗೊತ್ತಾಯಿತು, ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್ ಅಂತ, ವಿಚ್ ಈಸ್ ಕಾಲ್ಡ್ ಅ ಮಶ್ರೂಮ್ ವೇಸ್ಟ್ ಆಲ್ಸೋ. ಅಂದರೆ ಮಶ್ರೂಮ್ ವೇಸ್ಟ್ ಅಂತಲೂ ಅದಕ್ಕೆ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆಟೀರಿಯಲ್ಸ್ ಲೆಫ್ಟ್ ಆಫ್ಟರ್ ಟೇಕಿಂಗ್ ಮಶ್ರೂಮ್ಸ್. ಅಂದರೆ ನಾವು ಮೆಟೀರಿಯಲ್ಸ್ ಏನು ನಮ್ಮ ಗ್ರೋ ಆದ ನಂತರ ನಾನು ಏನು ನಿಮ್ಗೆ ಹೇಳಿದೆ ತಗೊತೀವಂತ, ಸೊ ಅದಕ್ಕೆ ನಾವು ಏನಂತೀವಿ, ಆ ಮೆಟೀರಿಯಲ್ಸಿಗೆ ನಾವು ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ, ವಿಚ್ ಇಸ್ ಕಾಲ್ಡ್ ಅ ಮಶ್ರೂಮ್ ವೇಸ್ಟ್. ಲೈಕ್ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಹೈ ಇನ್ ಆರ್ಗ್ಯಾನಿಕ್, ಸಾವಯವದಲ್ಲಿ ತುಂಬ ಸಾವಯವದಲ್ಲಿ ಯೂಸ್ ಆಗುತ್ತೆ ಇದು, ಹೈ ಇನ್ ಆರ್ಗ್ಯಾನಿಕ್ಸ್. ನೆಕ್ಸ್ಟು ಇಟ್ ಈಸ್ ಯೂಸ್ಡ್ ಇನ್ ವೇರಿಯಸ್ ಪರ್ಪಸ್, ತುಂಬ ವೇರಿಯಸ್ ಪರ್ಪಸಲ್ಲಿ ಯೂಸ್ ಆಗುತ್ತೆ. ಅದು ಒನ್ ಬೈ ಒನ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ ಯಾವುದ್ರಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಯೂಸ್ಡ್ ಇನ್ ವೇರಿಯಸ್ ಪರ್ಪಸ್. ಮತ್ತು ಇದು ಆ್ಯನ್ಯುವಲಿ ಇನ್ಕ್ರೀಸ್ ಆಗ್ತಾ ಇದೆ. ಏನಕ್ಕಂದರೆ ಮಶ್ರೂಮ್ ಇಂಡಸ್ಟ್ರಿನೂ ಹಾಗೆ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ಎಷ್ಟು ಮಶ್ರೂಮ್ಸ್ ಇನ್ಕ್ರೀಸ್ ಆಗುತ್ತೆ ಅಷ್ಟು ನಮಗೆ SMS ಜಾಸ್ತಿ ಸಿಗುತ್ತೆ ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವಿನ್ನು ಇದರಲ್ಲಿ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಮಶ್ರೂಮ್ ಇಂಡಸ್ಟ್ರಿ ಇಸ್ ಬೂಮಿಂಗ್, ಇಂಡಸ್ಟ್ರಿ ಹೈಕ್ ಆಗ್ತಾ ಇದೆ. ಸೊ ನಾವು ಇದರಲ್ಲಿ ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ಕೊಂಡು ನಮ್ಮ ಒಂದು ಹೆಜ್ಜೆ ಇಡ್ತೀವಿ ಅದು ಅಷ್ಟು ಯೂಸ್ಫುಲ್ ಆಗುತ್ತೆ. ಮುಂಚೆನೂ ಹೇಳಿದ್ದೀನಿ. ಸೊ ಎಷ್ಟು ಮಶ್ರೂಮ್ಸ್ ಹೈ ಆಗ್ತಾ ಇದೆ ಅಷ್ಟು ನಮಗೆ ಮಶ್ರೂಮ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೈ ಆಗ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಿಷನ್ಸ್ ಅವೈಲೇಬಲ್ ಇರುತ್ತೆ ಯಾವಾಗ ನೀವು ಪ್ರೊಡಕ್ಷನ್ ಮಾಡಿದ ನಂತರ. ನಾನು ಏನು ಹೇಳಿದೆ, ಒಂದು 2 to 3 ಕ್ರಾಪ್ಸ್ ತೊಗೊಂಡಿದ್ದ ನಂತರ ನಿಮಗೆ ಅದರಲ್ಲಿ ನ್ಯೂಟ್ರಿಷನ್ಸ್ ಇರುತ್ತೆ, ನಿಮ್ಗೆ ಮಶ್ರೂಮ್ ಸಿಗುತ್ತೆ. ಬಟ್ ಅದರಲ್ಲಿ ಮಶ್ರೂಮ್ ಸಿಗುತ್ತೆ ಅಂತ ನಾವು ವೇಟ್ ಮಾಡೋದು ಅಲ್ಲ. ಏನಕ್ಕಂದರೆ ಅಷ್ಟು ಯೂಸ್ ಮಾಡೋಕ್ಕಿಂತ ಅದು ಎಕನಾಮಿಕಲ್ ಆಗಲ್ಲ ನಮಗೆ. ನಾಟ್ ಬಿ ಸೋ ಎಕನಾಮಿಕಲ್ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಅದಕ್ಕೆ ನಾವು ವೇಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬರುತ್ತೆ ಅಂತ ಹೋದರೆ ಅದು ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಹಾಗೂ ಅಷ್ಟು ಪ್ರೊಡಕ್ಷನ್ ನಮಗೆ ಸಿಕ್ಕಲ್ಲ. ಓಕೆನಾ. ಸೊ ನೆಕ್ಸ್ಟ್ ಅದು ವೇಟ್ ಮಾಡೋಕ್ಕಿಂತ ನೀವೇನು ಮಾಡಿ ಅಂದರೆ, ಅದು ತೆಗೆದ್ಬಿಟ್ಟು ಆ ಕ್ರಾಪ್ ಏನು ಕ್ರಾಪಿಂಗ್ ರೂಮಲ್ಲಿ ಇರುತ್ತೆ ಅದು ಕ್ರಾಪ್ನ ತೆಗೆದ್ಬಿಟ್ಟು ನೀವು ಏನು ಮಾಡಿ ಅಂದರೆ ನೆಕ್ಸ್ಟ್ ಹೊಸ ಕ್ರಾಪಿಗೆ ರೆಡಿ ಮಾಡ್ಕೊಳ್ಳಿ. ಓಕೆನಾ. ಸೊ ಇದರಲ್ಲಿ ನ್ಯೂಟ್ರಿಷಸ್ ಇರುತ್ತೆ. ಸೊ ಅದು ನ್ಯೂಟ್ರಿಷಸ್ ಇರುತ್ತೆ ಅಂತ ನಾವು ಅದರಲ್ಲಿ ಮಶ್ರೂಮ್ಸ್ ಬರುತ್ತೆ ಅಂತ ವೇಟ್ ಮಾಡ್ಕೊಂಡು ಕೂರಿದ್ರೆ ಅದು ಆಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಸೊ ನೆಕ್ಸ್ಟ್ ಕ್ರಾಪಿಗೆ ನಾವು ರೆಡಿಯಾಗಿ ಹೋಗ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಇದು ನ್ಯೂಟ್ರಿಷಸ್ ಅವೈಲೇಬಲ್ ಇನ್ ಮಶ್ರೂಮ್ಸ್ ಫಾರ್ಮಿಂಗ್. ಲೈಕ್ ಫಾರ್ ಎಕ್ಸಾಂಪಲ್ ಮಶ್ರೂಮ್ಸಲ್ಲಿ ನಮಗೆ ನ್ಯೂಟ್ರಿಷನ್ಸ್ ಇರುತ್ತೆ ಆಫ್ಟರ್ ಪ್ರೊಡಕ್ಷನ್ಸ್ ಆಲ್ಸೋ, ಬಟ್ ನಾವು ವೇಟ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸಾಲ್ಟ್ ಕಾನ್ಸಂಟ್ರೇಷನ್ ಇಸ್ ಹೈ. ಅಂದರೆ ಏನಂದರೆ ಇದರಲ್ಲಿ ಸಾಲ್ಟ್ ಅಂದರೆ ಒಂದು ಉಪ್ಪಿನ ಅಂಶ ಏನಿರುತ್ತೆ ಅದು ಇರುತ್ತೆ, ಹೈ ಇರುತ್ತೆ. ಸೊ ಏನಕ್ಕೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಏನಕ್ಕೆ ಅಂದರೆ ನಾವು ರೆಗ್ಯುಲರ್ಲಿ ಸ್ಪ್ರೇ ಮಾಡ್ತಾ ಇರ್ತೀವಿ ಅದ್ರ ಮೇಲೆ ಅಲ್ವಾ. ನಾನು ನಿಮ್ಗೆ ಹೇಳಿದಂಗೆ ನಾವು 20 days ಆಫ್ಟರ್ ನಾವು ಸ್ಪ್ರೇಯಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದರ ನಂತರ ಅದೇನಾಗುತ್ತೆ ಅಂದರೆ ನಾವು ಏನು ಆ ಒಂದು ಸ್ಪ್ರೇ ಮಾಡ್ತೀವಿ ಅದು ನಮಗೆ ಹೈ ಒಂದು ಏರ್ನ ಪಾಸ್ ಆಗಿದ್ದ ತಕ್ಷಣ ಅದು ನಮ್ಗೆ ಏನು ಮಾಡುತ್ತೆ, ಎವಾಪ್ರೇಟ್ ಕೂಡ ಮಾಡುತ್ತೆ. ಸೊ ಅದು ಏನು ರೆಗ್ಯುಲರ್ ಸ್ಪ್ರೇಯಿಂಗ್ ನಾವು ಮಾಡ್ತೀವಿ 1 to 2 months ಆಫ್ ವಾಟರಿಂಗ್ ಏನು ಕೊಡ್ತೀವಿ ಅದ್ರ ಮೇಲೆ ವಾಟರ್ ಎವಾಪ್ರೇಟ್ ಆಗುತ್ತೆ, ಬಟ್ ಸಾಲ್ಟ್ ಹಾಗೆ ಅದರಲ್ಲಿ ಬಿಡ್ತಾ ಹೋಗುತ್ತೆ. ಓಕೆನಾ. ಸೊ ಇಟ್ ವಿಲ್ ಬಿ ಹೈ ಇನ್ ಸಾಲ್ಟ್ ಅಂದರೆ ಉಪ್ಪಿನ ಅಂಶದಲ್ಲಿ ತುಂಬ ಹೈ ಇರುತ್ತೆ. ಸೊ ಏನಕ್ಕಂತ ನಿಮ್ಗೆ ಗೊತ್ತಾಯಿತು. ಸಮ್ ಆಫ್ ದ ಗುಡ್ ನ್ಯೂಟ್ರಿಷಿಯಸ್ ಇದರಲ್ಲಿ ಏನೇನಿರುತ್ತೆ ಅಂದರೆ, ಲೈಕ್ ಫಾರ್ ಫೀಲ್ಡ್ ಪರ್ಪಸ್ ತುಂಬ ಯೂಸ್ ಮಾಡ್ತೀವಿ ನಾವು. ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೇ ಫೀಲ್ಡಲ್ಲಿ ಆಗಿರಲಿ ನಾವು ಇದು ಕಾಂಪೋಸ್ಟ್ ಪರ್ಪಸ್ ಅಂದರೆ ನಾವೊಂದು ಅದಕ್ಕೆ ಒಂದು ಗೊಬ್ಬರ ಹಾಗೆ ಯೂಸ್ ಮಾಡಿ ನಮ್ಮ ಕ್ರಾಪ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಫೀಲ್ಡ್ಸಲ್ಲಿ. ಅದೇ ರೀತಿ ಇದು ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಕೊಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಲೈಕ್ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ ಅಲ್ಲೂ ನಾವು ಇದನ್ನು ಯೂಸ್ ಮಾಡ್ತೀವಿ ಆ್ಯಸ್ ಎ
ಗೊಬ್ಬರ ಅಂದರೆ ಕಾಂಪೋಸ್ಟ್ ಪರ್ಪಸ್ ಹಂಗೆ ಯೂಸ್ ಮಾಡ್ತೀವಿ. ಓಕೆನಾ, ಗುಡ್ ಇನ್ ತುಂಬ ನ್ಯೂಟ್ರಿಷಿಯಸ್ ಇರುತ್ತೆ ಇದರಲ್ಲಿ. ಸೊ ಅದು ಪ್ಲಾಂಟ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಾವಯವ ಫಾರ್ಮಿಂಗಲ್ಲೂ ಇದು ಯೂಸ್ ಆಗುತ್ತೆ. ಪ್ರೊಸೆಸ್ಡ್ ಇನ್ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ ಕೂಡ, ಅಂದರೆ ಫಾರ್ ಎಕ್ಸಾಂಪಲ್ ನಾವು ಸಾವಯವ ಗೊಬ್ಬರ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲೂ ಕೂಡ ಯೂಸ್ ಆಗುತ್ತೆ. ಹೆಂಗೆ ಯೂಸ್ ಆಗುತ್ತೆ ಅಂದರೆ ಬೆನಿಫಿಟ್ಸ್ ಫಾರ್ ಹ್ಯೂಮನ್, ಇದು ಬೆನಿಫಿಟ್ಸ್ ಫಾರ್ ಹ್ಯೂಮನ್. ಸಾವಯವ ಯೂಸ್ ಮಾಡಿದರೆ ನಮಗೆ ಆಟೋಮೆಟಿಕಲಿ ಕೆಮಿಕಲ್ ಫ್ರೀ ಯೂಸ್ ಮಾಡ್ತಿದ್ವಿ. ಸೊ ಅದು ಬೆನಿಫಿಟ್ಸ್ ಫಾರ್ ಹ್ಯೂಮನ್ಸ್, ಆಲ್ಸೋ ಫಾರ್ ದ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟಲ್ಲೂ ಇದು ಹೆಲ್ಪ್ಫುಲ್ ಆಗುತ್ತೆ ನಾವು ಸಾವಯವದಲ್ಲಿ ಇದು ಕಾಂಪೋಸ್ಟ್ ಪರ್ಪಸ್ ಹಂಗೆ ಯೂಸ್ ಮಾಡಿದರೆ. ಲೈಕ್ ಇದು ಎಕನಾಮಿಕಲಿ ಫ್ರೆಂಡ್ಲಿ ಇರುತ್ತೆ, ಎಕೋ ಫ್ರೆಂಡ್ಲಿ ಫಾರ್ ಮಶ್ರೂಮ್ ಗ್ರೋಯಿಂಗ್ ಫೀಲ್ಡ್ ಎಕೋ ಫ್ರೆಂಡ್ಲಿ. ಸೊ ಮಶ್ರೂಮ್ ಗ್ರೋಯಿಂಗ್ ಇಸ್ ಎಕೋ ಫ್ರೆಂಡ್ಲಿ. ಏನಕ್ಕೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಇದು ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಜಾಸ್ತಿ ಎಮಿಟ್ ಮಾಡಲ್ಲ, ಇದು ಲೆಸ್ ಎಮಿಟ್ಸ್ ಮಾಡಿಸುತ್ತೆ. ಏನು ಎವಾಪರೇಟ್ ಗ್ಯಾಸ್ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು, ಅದನ್ನು ನಾವು ಈ ಮಶ್ರೂಮ್ ಫೀಲ್ಡಲ್ಲಿ ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಲೆಸ್ ರೆಡ್ಯೂಸ್ ಮಾಡುತ್ತೆ. ಸೊ ಇದು ಎಕೋ ಫ್ರೆಂಡ್ಲಿ ಅಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಜಾಸ್ತಿ ಲ್ಯಾಂಡ್ ಏನು ಬೇಡ, ಕಡಿಮೆ ಲ್ಯಾಂಡಲ್ಲಿ ನಾವು ಹೈ ಪ್ರೊಡಕ್ಷನ್ ಗ್ರೋ ಮಾಡಿ ಹೈ ಇನ್ಕಮ್ಸ್ನ ತೊಗೊಳ್ತಿರೋದು. ಸೊ ಲೆಸ್ ಲ್ಯಾಂಡ್, ವಾಟರ್ ಕೂಡ ಲೆಸ್ ಬೇಕಾಗುತ್ತೆ, ಹಾಗೂ ನಮಗೆ ಲೆಸ್ ಎನರ್ಜಿ ಕೂಡ ಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಎಲೆಕ್ಟ್ರಿಸಿಟಿ ಆಗಿರಲಿ, ಬೇರೆ ಮ್ಯಾನ್ ಪವರ್ ಎನರ್ಜಿ ಆಗಿರಲಿ, ತುಂಬ ಎನರ್ಜೀಸ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಲೆಸ್ ಎನರ್ಜಿ, ಲೆಸ್ ವಾಟರ್, ಲೆಸ್ ಲ್ಯಾಂಡ್, ಹಾಗೂ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಎಮಿಟ್ ಮಾಡೋದ್ರಿಂದ ನಮಗೆ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಆಗಲ್ಲ. ಸೊ ಇದು ಎಕೋ ಫ್ರೆಂಡ್ಲಿ. ಲೈಕ್ ಬಂದ್ಬಿಟ್ಟು ಬಿಕಾಸ್ ಇಟ್ ಯುಟಿಲೈಸ್ ವೇಸ್ಟ್ ಫ್ರಮ್ ಲೈಕ್ ಅಗ್ರಿಕಲ್ಚರಲ್ಲಿಂದ ನಾವು ತೊಗೊಳ್ತೀವಿ, ಲೈಕ್ ಪೋಲ್ಟ್ರಿಯಿಂದನೂ ತೊಗೊಳ್ತೀವಿ. ಅಂದರೆ ಏನಂದರೆ ಇದರ ಅರ್ಥ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇದರ ಒಂದು ಆಸ್ಟ್ರೇ ಮಶ್ರೂಮ್ ಗ್ರೋ ಮಾಡಬೇಕಂದ್ರೆ ಎಲ್ಲಿಂದ ಸಬ್ಸ್ಟ್ರೇಟ್ ಯೂಸ್ ಮಾಡ್ತಿದ್ದೀವಿ ಹೇಳಿ, ಲೈಕ್ ಭತ್ತದ ಹುಲ್ಲಂದರೆ ಅದು ಅಗ್ರಿಕಲ್ಚರ್ ಫೀಲ್ಡಿಂದ ತೊಗೊಳ್ತಾ ಇದ್ದೀವಿ ಅಲ್ವಾ, ಅದರಿಂದ ನಾವು ಮಶ್ರೂಮ್ಸ್ನ ಗ್ರೋ ಮಾಡ್ತಾ ಇರೋದು. ಅದೇ ರೀತಿ ನಮಗೆ ಪೋಲ್ಟ್ರಿಯಿಂದನೂ ನಾವು ಯೂಸ್ ಮಾಡ್ತೀವಿ. ಅದರ ಏನು ಪೋಲ್ಟ್ರಿ ಫಾರ್ಮಿಂಗ್ ಆದ ನಂತರ ನಮ್ಗೆ ಸಿಗುತ್ತಲ್ಲ ಪೋಲ್ಟ್ರಿ ಗೊಬ್ಬರ, ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಅದು ಬಟನ್ ಮಶ್ರೂಮ್ಸು ಅಲ್ಲಿ ಆಗಿರಲಿ, ಕೇಸಿಂಗ್ ಪರ್ಪಸ್ಸಿಗಾಗಿರಲಿ, ಅದೆಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ಇದು ವೇಸ್ಟ್ ಎಲ್ಲಿಂದ ನಾವು ತೊಗೊಳ್ತಿದ್ದೀವಿ ಅಂದರೆ ಒಂದು ಅಗ್ರಿಕಲ್ಚರ್ ಮತ್ತು ಪೋಲ್ಟ್ರಿಗಳಿಂದ ಎಲ್ಲ ವೇಸ್ಟ್ ತೊಗೊಂಡ್ಬಿಟ್ಟು ಇದರಲ್ಲಿ ನಾವು ಮೂವ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅಪ್ರಾಕ್ಸ್ 5 kg ಆಫ್ ಸಬ್ಸ್ಟ್ರೇಟ್ ಇನ್ 1 kg ಆಫ್ ಮಶ್ರೂಮ್ಸ್. ಅಂದರೆ ಏನಂದರೆ 5 kg ಆಫ್ ಸಬ್ಸ್ಟ್ರೇಟು 1 kg ಮಶ್ರೂಮ್ಸ್ನ ಬೆಳೆಸೋದಲ್ಲಿ ಅಪ್ರಾಕ್ಸ್ ಒಂದು ಲೆಕ್ಕ ಹೋಗ್ತಾ ಇದೆ. ಸೊ 5 kg ಆಫ್ ಸಬ್ಸ್ಟ್ರೇಟು ವೆಟ್ ಸಬ್ಸ್ಟ್ರೇಟ್ ಲೈಕ್ 1 kg ಆಫ್ ಮಶ್ರೂಮ್ಸ್ನ ಪ್ರೊಡಕ್ಷನ್ ಮಾಡ್ತಾ ಇದೆ. ಸೊ ನೀವು ಇಲ್ಲಿ ತಿಳ್ಕೊಬೋದು ಎಷ್ಟು ನಮ್ಮ ವೇಸ್ಟ್ ಯೂಸ್ ಆಗ್ತಾ ಇದೆ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಲೈಕ್ ಕಾಂಪೋಸಿಷನ್ ವೇರಿಯಸ್ ಇನ್ ಡಿಫ್ರೆಂಟ್ ಮಶ್ರೂಮ್ಸ್, ಬೇರೆ ಬೇರೆ ಮಶ್ರೂಮ್ಸಲ್ಲಿ ವೇರಿಯಸ್ ಮಶ್ರೂಮ್ಸಲ್ಲಿ ಡಿಪೆಂಡ್ಸ್ ಆಗುತ್ತೆ ಕಾಂಪೋಸಿಷನ್ಸು. 1 kgಯಲ್ಲಿ ಎಷ್ಟೆಷ್ಟು ಯೂಸ್ ಆಗ್ತಾ ಇದೆ ಮಶ್ರೂಮ್ಸು ವೇಸ್ಟ್ ಅಂತ. ಲೈಕ್ ನಾನು ಮುಂಚೆನೇ ಹೇಳ್ದಂಗೆ ಮಶ್ರೂಮ್ ಇನ್ಕ್ರೀಸಸ್, SMS ಇನ್ಕ್ರೀಸಸ್. ಅಂದರೆ ಮಶ್ರೂಮ್ ಇನ್ಕ್ರೀಸ್ ಎಷ್ಟು ಪ್ರೊಡಕ್ಷನ್ ನಾವು ಹೈ ಮಾಡ್ತಾ ಇದ್ದೀವಿ ಎಲ್ಲರೂ, ಅದು SMS ಅಷ್ಟೇ ಹೈ ಆಗ್ತಾ ಇದೆ. ಓಕೆನಾ. ಸೊ 10 kg ಆಫ್ ಬ್ಯಾಗ್ಸ್ ಆಫ್ಟರ್ ಫುಲ್ ಪ್ರೊಡಕ್ಷನ್ ಬಿಕಮ್ 5 kg. ಅಂದರೆ ನಾವು ನೋಡಿ 10 kg ಏನು ಬ್ಯಾಗ್ಸ್ನ ನಾವು ಮಾಡ್ತೀವಿ, ಸೊ ಅದು ಏನಾದಮೇಲೆ ಎಲ್ಲ ಪ್ರೊಡಕ್ಷನ್ ಆದ ನಂತರ ನಮಗೆ 5 kg ಮಾತ್ರ ಸಿಗುತ್ತೆ. ಏನಕ್ಕೆ ಅದು ನಾವು ವಾಟರಿಂಗ್ ಮಾಡ್ತಾ ಇರ್ತೀವಿ, ವೆಟ್ ಆಗಿರುತ್ತೆ. ಸೊ ಅದೆಲ್ಲ ನಾವು ಪ್ರೊಡಕ್ಷನ್ ನಂತರ ಅದೆಲ್ಲ ಡ್ರೈಡ್ ಅಪ್ ಆಗುತ್ತೆ. ಡ್ರೈಡ್ ಅಪ್ ಆದ ನಂತರ ನಾವೇನು ಮಾಡ್ತೀವಿ ಹೇಳಿ, ಅದು ಕಾಂಪೋಸ್ಟ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಅದು 5 kg ಅಷ್ಟೇ ಸಿಗುತ್ತೆ ನಮಗೆ. ಓಕೆನಾ. ಸೊ ಲೈಕ್ ಎಕೋ ಫ್ರೆಂಡ್ಲಿಯಲ್ಲಿ ನಮಗೆ ನೆಕ್ಸ್ಟ್ ಬಂದುಬಿಟ್ಟು ರೀಸೈಕಲ್ ವೇಸ್ಟ್, ಅಂದರೆ ರೀಸೈಕಲ್ ಪರ್ಪಸಲ್ಲೂ ಯೂಸ್ ಮಾಡ್ಬೋದು. ರೀಸೈಕಲ್ ಪರ್ಪಸ್ ಅಂದರೆ ನೀವು ನನ್ನ ಇಮೇಜ್ ಏನು ನೋಡ್ತಾ ಇದ್ದೀರಾ ನೋಡಿ, ಈ ಕಾನ್ಸೆಪ್ಟ್ಸ್ ಇದರಲ್ಲಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದು ಹೆಲ್ಪ್ಸ್ ಇನ್ ಮ್ಯಾನ್ಯೂರ್ ಪ್ರೊಡಕ್ಷನ್, ಗೊಬ್ಬರ ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಮತ್ತು ಬೇರೆ ಥರದ ವೇಸ್ಟ್ ಅಲ್ಲಿ ಕೂಡ ನಮಗೆ ಇದು ಹೆಲ್ಪ್ ಆಗುತ್ತೆ. ಯಾವುದಾದಂತ ನಾನು ಹೇಳ್ತೀನಿ. ಸೊ ಇದು ಇದರಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಬ್ಸ್ಟ್ರೇಟ್ ಯೂಸ್ ಫಾರ್ ಮಶ್ರೂಮ್ಸ್. ಅಂದರೆ ನೋಡಿ ನಾವು ಏನೇನು ಮೀಡಿಯಮ್ಸ್ನ ಸಬ್ಸ್ಟ್ರೇಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ವೀಟ್ ಸ್ಟ್ರಾನ ಯೂಸ್ ಮಾಡ್ತಿದ್ದೀವಿ, ಶುಗರ್ ಕೇನ್ ಸಬ್ಸ್ಟ್ರೇಟ್ನ ಯೂಸ್ ಮಾಡ್ತೀವಿ, ಕಾರ್ನ್ ಕಾಬ್ಸ್ ಅಂತ ಹೇಳ್ತೀವಿ, ಕಾಟನ್ ಸೀಡ್ ಹಲ್ಸ್ ಅಂತ ಹೇಳ್ತೀವಿ, ಪೋಲ್ಟ್ರಿ ಮ್ಯಾನ್ಯೂರ್ನ ಯೂಸ್ ಮಾಡ್ತೀವಿ, ಕಾಟನ್ ಸೀಡ್ ಮತ್ತು ಜಿಪ್ಸಮ್ಸಲ್ಲೂ ಇದನ್ನು ನಾವು ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಿಟ್ಟು ನಮಗೆ ಪೇಪರ್ಸಲ್ಲೂ ನಾವು ಗ್ರೋ ಮಾಡ್ಬೋದು, ಲೈಕ್ ಕಾಫಿ ಸಿಪ್ಪೆಯಲ್ಲೂ ನಾವು ಗ್ರೋ ಮಾಡ್ಬೋದು. ಶುಗರ್ ಕೇನ್ ಅಂತ ಹೇಳಿದೆ ನಾನು ನಿಮಗೆ, ಅದು ಕೂಡ ಅದರಲ್ಲೂ ನಾವು ಗ್ರೋ ಮಾಡ್ಬೋದು. ಸುಮಾರು ರೀತಿಯಲ್ಲಿ ಇದರಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ಸೊ ಅದರಲ್ಲಿ ಎಲ್ಲ ಮೀಡಿಯಮ್ಸಲ್ಲೂ ನಾವು ಈ ಸಬ್ಸ್ಟ್ರೇಟ್ನ ಯೂಸ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಫಾರ್ ಎಕ್ಸಾಂಪಲ್ ಈ ಮೈಂಡ್ ಮ್ಯಾಪ್ಸ್ನ ಕ್ಲೋಸ್ ಮಾಡಿಬಿಡ್ತೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಯಾವಾಗ ಇದು ಕಲ್ಟಿವೇಷನ್ ರೂಮಿಂದ ನಾವು ರಿಮೂವ್ ಮಾಡ್ತೀವಿ, ಆವಾಗ ನಾವೇನು ಮಾಡ್ತೀವಿ ಅಂದರೆ ಇದು ಫಿಸಿಕಲ್, ಕೆಮಿಕಲ್ ಪರ್ಪಸ್ ಹಾಗೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟೀರಿಯಲ್ಸಲ್ಲಿ ನಾವು ಯೂಸ್ ಮಾಡಿ ಬೇರೆ ನಾನಾ ಥರದಲ್ಲಿ ನಾವು ಯೂಸ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಸಾವಯವ ಗೊಬ್ಬರಕ್ಕೆ ಹೋಗ್ತಾ ಇದೆ ಅಂದರೆ ಆವಾಗ ನಾವು ಏನು ಕಾಂಪೋಸಿಷನ್ನ ಆ್ಯಡ್ ಮಾಡಬೇಕು, ಫಿಸಿಕಲ್ ಆಗಿರಲಿ ಕೆಮಿಕಲ್ಸ್ ಆಗಿರಲಿ, ಬಟ್ ನಾವು ಇದರಲ್ಲಿ ಯೂಸ್ ಮಾಡಿಬಿಟ್ಟು ನಮ್ಮ ಕಲ್ಟಿವೇಷನ್ ರೂಮ್ ಅಂದರೆ ನಾವು ಗ್ರೋಯಿಂಗ್ ರೂಮ್ ನಂತರ ನಾವು ಇದನ್ನು ಆ್ಯಡ್ ಅಪ್ ಮಾಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಫರ್ದರ್ ಪರ್ಪಸ್ಸಿಗೆ ಹೋಗ್ತೀವಿ. ಸೊ ಗೊಬ್ಬರ ಮಾಡಬೇಕಂದ್ರೆ ನಾವು ಏನು 1 to 2 years ಎಕ್ಸ್ಟೆಂಡ್ ಟೈಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಏನು ಯೂಸ್ ಮಾಡಬೇಕು, ಸೊ ಫಿಸಿಕಲ್, ಕೆಮಿಕಲ್ ಹಾಗೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟೀರಿಯಲ್ಸಲ್ಲಿ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಇದು ಬೇರೆ ಬೇರೆ ನಾನಾ ಥರದಲ್ಲಿ ಯೂಸ್ ಆಗುತ್ತೆ. ಓಕೆನಾ. ಸೊ ಏನು SMS ಅಂತ ನಿಮ್ಗೆ ಗೊತ್ತಾಯಿತು ನೋಡಿ. ಫಾರ್ ಎಕ್ಸಾಂಪಲ್
ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ, ವಿಚ್ ಇಸ್ ಕಾಲ್ಡ್ ಮಶ್ರೂಮ್ ಮಶ್ರೂಮ್ ವೇಸ್ಟ್ ಕೂಡ ಅಂತ ಹೇಳ್ತೀವಿ. ಮೆಟೀರಿಯಲ್ ನಾವು ಏನು ಪ್ರೊಡಕ್ಷನ್ ಆದ ನಂತರ ನಮ್ಗೆ ಸಿಕ್ಕೋ ಮೆಟೀರಿಯಲ್ಸಿಗೆ ಅದಕ್ಕೆ ನಾವು SMS ಅಂತ ಹೇಳ್ತೀವಿ. ಲೈಕ್ ಇಟ್ ಈಸ್ ಹೈ ಇನ್ ಆರ್ಗ್ಯಾನಿಕ್, ಸಾವಯವ ತುಂಬ ಅಲ್ಲಿ ಯೂಸ್ ಆಗುತ್ತೆ. ಇದು ಇಟ್ ಈಸ್ ಯೂಸ್ಡ್ ಇನ್ ವೇರಿಯಸ್ ಪರ್ಪಸ್, ತುಂಬ ವೇರಿಯಸ್ ಪರ್ಪಸಲ್ಲಿ ಯೂಸ್ ಆಗುತ್ತೆ. ಒನ್ ಬೈ ಒನ್ ಆಗಿ ನಾವು ನೋಡ್ತೀವಿ. ಆ್ಯನ್ಯುವಲಿ ಇಟ್ ಈಸ್ ಇನ್ಕ್ರೀಸಿಂಗ್ ಆಸ್ ಮಶ್ರೂಮ್ ಇನ್ಕ್ರೀಸ್ ಆದಂಗೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಸಮ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್ ಫಾರ್ ಮಶ್ರೂಮ್ಸ್, ನ್ಯೂಟ್ರಿಷನ್ಸ್ ಅವೈಲೇಬಲ್ ಏನೇನಿರುತ್ತೆ ಅಂದರೆ ಇದು ಆ ಮಶ್ರೂಮ್ಸ್ ನಾವು ಏನು ಬ್ಯಾಗ್ಸ್ನ ಈ ಥರದ್ದು ನೀವು ಏನು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಆ ಬ್ಯಾಗ್ಸ್ನ ನಾವು ಇದರಲ್ಲಿ ಕೂಡ ಮಶ್ರೂಮ್ಸ್ ಬರುತ್ತೆ, ಬಟ್ ಅಷ್ಟು ಎಕನಾಮಿಕಲ್ ಇರಲ್ಲ. ಸೊ ನಾವು ಅದನ್ನು ತೆಗೆದ್ಬಿಟ್ಟು ಹೊಸ ಕ್ರಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸಾಲ್ಟ್ ಕಾನ್ಸಂಟ್ರೇಷನ್ ಹೈ ಇರುತ್ತೆ, ಇದರಲ್ಲಿ ಉಪ್ಪಿನ ಅಂಶ ತುಂಬ ಇರುತ್ತೆ. ಏನಕ್ಕಂತ ಹೇಳಿದೆ, ಕಂಟಿನ್ಯೂಸ್ ಸ್ಪ್ರೇಯಿಂಗ್ ನಾವು ಮಾಡ್ತೀವಿ. ಸೊ ಆ ಕಂಟಿನ್ಯೂಸ್ ಸ್ಪ್ರೇಯಿಂಗಲ್ಲಿ ವಾಟರ್ ಎವಾಪ್ರೇಟ್ಸ್ ಆಗುತ್ತೆ, ಸಾಲ್ಟ್ನ ಅಲ್ಲೇ ಬಿಟ್ಟು ಹೋಗ್ತಾ ಇರುತ್ತೆ. ಸೊ 1 to 2 ಕಂಟಿನ್ಯೂಸ್ ಮಂತ್ಸಲ್ಲಿ ನಾವು ಸ್ಪ್ರೇ ಏನು ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಮಗೆ ಇದು ವಾಟರ್ ಎವಾಪ್ರೇಟ್ ಆಗಿ ಸಾಲ್ಟ್ ಬಿಡ್ತಾ ಹೋಗುತ್ತೆ. ಸೊ ಗುಡ್ ಇನ್ ನ್ಯೂಟ್ರಿಷಸ್, ಇದರಲ್ಲಿ ನ್ಯೂಟ್ರಿಷನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಎಲಿಮೆಂಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾವಯವದಲ್ಲಿ ಹೆಲ್ಪ್ ಆಗ್ತಾ ಇದೆ, ಎಕೋ ಫ್ರೆಂಡ್ಲಿ, ನಮ್ಮ ಎನ್ವಿರಾನ್ಮೆಂಟಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಸಬ್ಸ್ಟ್ರೇಟ್ ಯಾವ್ದು ಯೂಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕಲ್ಟಿವೇಷನ್ ರೂಮಿಂದ ತೆಗೆದ ನಂತರ ನಾವು ಏನು ಅದಕ್ಕೆ ಫಿಸಿಕಲ್ ಕೆಮಿಕಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹೇಗೆ ನಾವು ನೆಕ್ಸ್ಟ್ ಫರ್ದರ್ ಲೆವೆಲಿಗೆ ಯೂಸ್ ಮಾಡೋದು ಅಂತ ನೀವು ಕಲ್ತಿದ್ದೀರಾ. ಸೊ ಇಷ್ಟೆಲ್ಲ ವಾಟ್ ಈಸ್ SMS ಅಂತ ನಿಮಗೆಲ್ಲ ನಾನು ಹೇಳಿದೆ, ಸ್ಪೆಂಟ್ ಮಶ್ರೂಮ್ ಸಬ್ಸ್ಟ್ರೇಟ್ ಅಂತ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದರಲ್ಲಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಒನ್ ಬೈ ಒನ್ ಆಗಿ ನಾವು ಡೆಪ್ತಾಗಿ ಹೋಗೋಣ. ಲೈಕ್ ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ನೀವು ಈ ಒಂದು ವೀಡಿಯೋದಲ್ಲಿ ಕಲ್ತಿದ್ದೀರಾ, ಗೊತ್ತಾಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ವಾಚ್ ಮಾಡಿ ಹೋಗಿ. ನಾನು ಮುಂಚೆನೇ ಹೇಳ್ದಂಗೆ ಸ್ವಲ್ಪ ಸ್ಪೀಡು ಹೋಗ್ಬೋದು, ಸ್ವಲ್ಪ ಸ್ಲೋ ಹೋಗ್ಬೋದು. ನಿಮ್ಮ ಕೆಲಸ ಏನಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ರಿಪೀಟ್ ಕೂಡ ಮಾಡಿ ನೋಡ್ಬೋದು. ಅದೇ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಅಂತಲೂ ನಾನು ಹೇಳಿದೆ ನಿಮಗೆ ವೀಡಿಯೋಸಿಂದು. ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಏನು ವ್ಯಾಲ್ಯೂ ಸಿಕ್ತು, ಸೊ ಅದನ್ನು ನೀವು ಕಂಪ್ಲೀಟಾಗಿ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಹೇಗೆ ಈ ಮಶ್ರೂಮ್ ವೇಸ್ಟ್ ಇಂಟು ಗೋಲ್ಡ್ ಮೈನ್ ಮಾಡ್ಕೊಳ್ಳೋದಂತ ನಾನು ನಿಮಗೆ ಈ ಒಂದು ಕೋರ್ಸಲ್ಲಿ ಹೇಳ್ತೀನಿ. ಹಾಗೂ ನಿಮಗೆ ನಿಮ್ಮ ಇನ್ಕಮ್ನ ಜನ್ರೇಟ್ ಹೇಗೆ ಇದರಲ್ಲಿ ಮಾಡ್ಕೊಳ್ಳೋದಂತನೂ ನಾನು ಹೇಳ್ತೀನಿ. ಸೊ ಇಷ್ಟು ವೀಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕ್ರಾಪ್ ಪ್ರೊಡಕ್ಷನ್ ಯೂಸಿಂಗ್ SMS ಅಂತ ಏನಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.